ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಲೈಸಿಸ್ ಪ್ರಕಾರ ಮಾರ್ಕೆಟು ನಾನು ಹೇಳಿದ್ದೆ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಯಾವ ಲೆವೆಲು ಅಂತಂತಂದರೆ ಇದು, ಒಂದು ನಿಮಿಷ, ಓಕೆ ಫೈನ್. ಸೊ ಇದೊಂದು ಚೂರು ಹೊಸ ಟೂಲ್ ತೊಗೊಂಡಿದ್ದೀನಿ. ಇದು ಹೇಗೆ ವರ್ಕ್ ಆಗುತ್ತೋ ನೋಡಬೇಕು, ನೋಡಿಬಿಟ್ಟು ನೋಡ್ತೀನಿ. ಓಕೆ, ಚೆನ್ನಾಗಿದೆ ಅನ್ಕೋತೀನಿ ಇದು ಟೂಲು, ಪೆನ್ ಟೂಲು. ಸೊ ಓಕೆ, ನೈಸ್. ಸೊ ಮಧ್ಯಾಹ್ನ ಲೈವ್ ಪ್ರಕಾರ ಹೇಳಿದ್ದೆ ಇಲ್ಲಿಂದ ಏನು ಮೇಲ್ಗಡೆ ಏನು ಹೋಗೋ ಚಾನ್ಸಸ್ ಇರಲಿಲ್ಲ. ಸೊ ಕೆಳಗಡೆನೇ ಬಂತು. ನಾನು ಕೆಳಗಡೆ ಯಾಕೆ ನಾನು ಎನಾಲಿಸಿಸ್ ನಿಮಗೆ ಹೇಳಲಿಲ್ಲ ನಿನ್ನೆ ಅಂತಂದರೆ ಪಿ ಇ ಸೈಡ್ ಟೋಟಲಿ ಅವಾಯ್ಡ್ ಮಾಡ್ತೀನಿ ಅಂತ. ಓಕೆನಾ? ಸೊ ಯಾಕೆ ನಾನು ಕೊಡಲಿಲ್ಲ ಅಂತಂದರೆ ಇಲ್ಲಿ ನೋಡಿ, ಚಾನಲ್ ನಾನು ನಿಮಗೆ ಹೇಳಿದ್ದೆ, ನಾನು ನಿಮಗೆ ಯಾವಾಗ 28 ಓಕೆ 28ಗೆ ಇಲ್ಲಿ ಹೇಳಿದ್ದೆ ನಾನು ಎನಾಲಿಸಿಸ್ ಮಾಡಬೇಕಾದ್ರೆ. ಓಕೆನಾ? ಈ ಚಾನಲ್ ಹಾಕೊಂಡು ಇಟ್ಕೊಂಡಿರಿ, ಇನ್ನೂ ಎಕ್ಸ್ಪೈರಿ ಆಗಿಲ್ಲ. ಬಟ್ ಇಲ್ಲಿ ಎಕ್ಸ್ಪೈರಿ ಆಗಿದೆ, ಬಟ್ ಇನ್ನೂ ಮಂತ್ ಎಕ್ಸ್ಪೈರಿ ಆಗಿಲ್ಲ. ಇನ್ನೂ ಓಡಾಡಿದ್ರೆ ಇಲ್ಲೇ ಓಡಾಡುತ್ತೆ ಅಂತ. ಓಕೆನಾ? ಸೊ ಇದು ಪ್ಯಾನಿಕ್ ಮಾಡೋ ಸಲುವಾಗಿ ಇದು ಮೇಲೆ ಹೋಯಿತು. ಆಮೇಲೆ ಕರೆಕ್ಷನು ಹೇಳಿದ್ದೆ ನಾನು ಈ ಚಾನಲ್ ಬಗ್ಗೆ. ಚಾನಲ್ದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಅದ್ರದ್ದು ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಕೊಂಬಿಡಿ. ಸೊ ಮತ್ತೆ ಅದೇ ಚಾನಲಲ್ಲೇ ಬಂದು ಸಿಕ್ಕಾಕೋತು ನೋಡಿಲಿ. ಓಕೆನಾ? ಅದೇ ಚಾನಲಲ್ಲೇ ಬಂದು ಸಿಕ್ಕಾಕೋತು. ಸೊ ಅದಕ್ಕೆ ಹೇಳೋದು ಯಾವಾಗಲೂ ನಾನು ಯಾಕೆ ನಾನು ಕೊಡಲಿಲ್ಲ ನಿಮಗೆ ಅಂತಂತಂದರೆ, ಇಲ್ಲಿ ಏನು ಮೂಮೆಂಟೇ ಕೊಡಲಿಲ್ಲ ನಿಮಗೆ. ನಿಜ ಹೇಳಬೇಕು ಅಂತಂದರೆ ಏನು ಮೂಮೆಂಟೇ ಕೊಡಲಿಲ್ಲ. ಒಂದು ನಿಮಿಷ, ಓಕೆ ಸರಿ, ಏನು ಮೂಮೆಂಟೇ ಕೊಡಲಿಲ್ಲ ನೋಡಿಲಿ. ಒಂದೇ ಮಾರ್ನಿಂಗ್ ಸೆಕ್ಷನಲ್ಲೇ ಸಡನ್ನಾಗಿ ಬಂದುಬಿಟ್ಟು ಇಲ್ಲೇ ಕ್ಲೋಸಿಂಗ್ ಕೊಟ್ಬಿಡ್ತು. ಓಕೆನಾ? ಒಂಚೂರು ಪ್ರಾಬ್ಲಮ್ ಜಾಸ್ತಿನೇ ಆಗ್ತಾಯಿದೆ ಪೆನ್ನು. ಓಕೆ, ಸರಿ ಓಕೆ. ಸ್ವಲ್ಪ ಫಸ್ಟ್ ಡೇ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಅದು ನ್ಯೂ ಸಾಫ್ಟ್ವೇರ್. ಸೊ ಇಲ್ಲಿ ನೋಡಿ, ಬೆಳಗ್ಗೆನೇ 9:45ಕ್ಕೆ ಕ್ಲೋಸ್ ಮಾಡಿಬಿಡ್ತು. ಓಕೆ, ಟಾರ್ಗೆಟ್ ಕೊಟ್ಟೇ ಬಿಡ್ತು. ನಾನು ನಿಮಗೆ ಬೇಡ ಅಂತೇಳಿ ನಾನು ಎಂಟ್ರಿ ಹೊಡೆದಿದ್ದೀನಿ. ನಾನು ಲೈವ್ ಸೆಕ್ಷನಲ್ಲೂ ಹೇಳಿದ್ದೀನಿ 980ಗೆ ಎಕ್ಸಾಕ್ಟ್ಲಿ ಇಲ್ಲೇ ಫಸ್ಟ್ ಕ್ಯಾಂಡಲಲ್ಲಿ ನನಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ನಾನೇ ಅನಲೈಸಿಸ್ ಹೇಳಿದ್ದೆ ಈ ಇಂಪಾರ್ಟೆಂಟ್ ಇರುತ್ತೆ ಅಂತ. ನಿಮಗೂ ಕೊಡ್ಬೋದಾಗಿತ್ತು, ಬಟ್ ನೀವು ಪ್ಯಾನಿಕ್ ಆಗಿಬಿಡ್ತೀರಾ. ಓಕೆನಾ? ಸೊ ನನಗೆ ಡೌಟ್ ಇದ್ದಾಗ ನಾನು ಒಂದೇ ಲಾಟಲ್ಲೇ ಟ್ರೇಡ್ ಮಾಡ್ತೀನಿ. ಓಕೆನಾ? ನಂದು ಎನಾಲೈಸಿಸ್ ನಾನು ಆ್ಯಕ್ಚುಲಿ ಮಾಡೋದೇ ಇಲ್ಲ. ಆ್ಯಕ್ಚುಲಿ ಸುಮ್ಮನೆ ಇವತ್ತೊಂದು ಗೊತ್ತಾಯ್ತು ನನಗೆ, ಸಡನ್ನಾಗಿ ಕೆಳಗೆ ಬರ್ತದೆ ಮತ್ತು ಚಾನಲ್ ಕಡೆ ಇಲ್ಲಿವರೆಗೂ ಟೆಸ್ಟ್ ಆಗೇ ಆಗುತ್ತೆ ಅಂತ. ಈ ಲೆವೆಲ್ ಮಿಡ್ಲ್ ಲೆವೆಲ್ ನನಗೆ ಇಂಪಾರ್ಟೆಂಟ್ ಇರುತ್ತೆ ಚಾನಲ್ದು ಅಂತ ಹೇಳಿದ್ನಲ್ಲ, ಇಲ್ಲಿವರೆಗೂ ಬಂದೇ ಬರುತ್ತೆ ಅಂತ. ಸೊ ಮಾರ್ಕೆಟ್ ತುಂಬ ರೆಸ್ಪೆಕ್ಟ್ ಮಾಡುತ್ತೆ. ಓಕೆನಾ? ನಮ್ಮ ಥರ ಅಲ್ಲ, ನಾವು ಮನುಷ್ಯರು ಚೇಂಜ್ ಆಗ್ತೀವಿ ಪದೇ ಇವತ್ತು ಹಾಗೆ ಇವತ್ತು ಹೀಗೆ ಅಂತ. ಬಟ್ ಇದು ಚೇಂಜ್ ಆಗೋಲ್ಲ ಮಾರ್ಕೆಟು. ಎಕ್ಸಾಕ್ಟ್ಲಿ ಏನು ವರ್ಕ್ ಆಗೋಗುತ್ತೋ ಅದನ್ನೇ ವರ್ಕ್ ಆಗುತ್ತೆ. ಯಾವ ಲೆವೆಲಿಂದ ಬೀಳುತ್ತೋ, ಯಾವ ಲೆವೆಲಿಗೆ ಟಚ್ ಆಗಬೇಕು ಅದೇ ಲೆವೆಲ್ಗೆ ಟಚ್ ಆಗುತ್ತೆ. ಸೊ ನಾನು ಲೈವ್ ಸೆಕ್ಷನಲ್ಲಿ ಟಾರ್ಗೆಟ್ ಕೂಡ ಕೊಟ್ಟಿದ್ದೆ ಪಿ ಅಲ್ಲಿ. ಲೈವ್ ಸೆಕ್ಷನ್ ಯಾರು ನೋಡಿರ್ತೀರ ಅವರೆಲ್ಲ ಮೋಸ್ಟ್ಲಿ ಟ್ರೇಡ್ ಮಾಡಿರಬೇಕು. ಸೊ 850 ಟಾರ್ಗೆಟ್ ಅಂತ ಹಾಕಿಬಿಟ್ಟಿದ್ದೆ ನಾನು ಮುಂಚೆನೇ. ಓಕೆನಾ? ಪ್ರಾಬ್ಲಮ್ ತುಂಬಾ ಆಗ್ತಾಯಿದೆ ಇದು. ಓಕೆ ಸರಿ, ಓಕೆ, ಟಾರ್ಗೆಟು ಕೊಟ್ಬಿಟ್ಟಿದೆ 850 ಅಂತ. ಸ್ವಲ್ಪ ಲೇಟಾಗಿ ಬಂತು, ಬಟ್ ಪರವಾಗಿಲ್ಲ, ಆಲ್ಮೋಸ್ಟ್ ಬಂತು. ಬಟ್ ನಿಮಗೆ ಪ್ರೈಸ್ ಆ್ಯಕ್ಷನ್, ಓಕೆನಾ? ಪ್ರೈಸ್ ಆ್ಯಕ್ಷನ್, ಓಕೆನಾ? ಇದು ನಿಮಗೆ ತಿಳಿದಿದ್ದರೆ ನೀವು ಟ್ರೇಡ್ ಮಾಡೋಕ್ಕೆ ಹೋಗಂಗಿಲ್ಲ. ಅದಕ್ಕೆ ನಾನು ಹೇಳಿರೋದು, ನಾನಿದು ಪಿ ಸೈಡ್ ಬೇಡ ಅಂತ. ಯಾಕೆ ಅಂತಂದರೆ ಪ್ರೈಸ್ ಆ್ಯಕ್ಷನ್ ನನಗೆ ಗೊತ್ತು, ಪ್ರೈಸ್ ಏರೋದಿಲ್ಲ ಅಂತ. ಮಾರ್ನಿಂಗ್ ಸೆಕ್ಷನಲ್ಲಿ ಏನು ಬಂತು ಅದಾದ ತಕ್ಷಣ ಬೇಕಾದ್ರೆ ನೀವು ಪಿ ನೋಡ್ಕೊಳ್ಳಿ ನೀವು. ನಾನು 25 ಓಕೆ ಇಲ್ಲಿ ನೋಡಿ 25,950 ನೋಡ್ಕೊಳ್ರಿಬೇಕಾದ್ರೆ ಅದು ಪ್ರೈಸ್ ಏನಾದರೂ ವೇರಿಯೇಷನ್ ಆಗಿದೆಯೇನೋ ಅಂತ. ಏನಿಲ್ಲ, ಮಾರ್ನಿಂಗ್ ಸೆಕ್ಷನ್ ಏನು ಕೊಡ್ತೋ ಅದಾದಮೇಲೆ ನೋಡೇ ಹೇಳಿಬಿಡ್ತೀನಿ ನಾನು ನಿಮಗೆ. ಒಂದು ನಿಮಿಷ, ನಾನು ಟ್ರೇಡ್ ಮಾಡಿರೋದು ಎಷ್ಟು ಹೈ ಹೋಗಿದೆ ಅಂತ ಹೇಳೇ ಬಿಡ್ತೀನಿ. ಓಕೆ ನೋಡಿ, ನಾನು ಕೊಟ್ಟಿರೋದು 116ಗೆ ಎಂಟ್ರಿ. ಓಕೆನಾ? ಈಗ ನಾನು 75 ಪ್ಲಸ್ ಮಾಡಿದ್ರೆ ಇದಕ್ಕೆ, ಓಕೆ, 116 ಪ್ಲಸ್ 75 ಎಷ್ಟಾಗುತ್ತೆ? 191 ಟಾರ್ಗೆಟ್ ಮಾಡ್ಬೋದಾಗಿತ್ತು ನಾನು. ಬಟ್ ಪ್ರೈಸ್ ಸೆಕ್ಷನಲ್ಲಿ ಟಾರ್ಗೆಟ್ ರೀಚೇ ಆಗಲಿಲ್ಲ. ಹೌದಾ? ನಾನು ಪ್ರೈಸ್ ಸೆಕ್ಷನ್ ಗೊತ್ತಾಯ್ತು ನನಗೆ ಇಮಿಡಿಯೇಟಾಗಿ. ಅದಕ್ಕೆ ನಾನು ಏನು ಮಾಡಿದೆ, ಬೇಗನೆ ನಾನು ಏನು ಮಾಡಿಬಿಟ್ಟೆ, ಎಕ್ಸಿಟ್ ಮಾಡಿಬಿಟ್ಟೆ. ಎಲ್ಲಿಗೆ ಅಂದರೆ 30 ಪಾಯಿಂಟಿಗೆ. 30 ಪಾಯಿಂಟ್ ಎಸ್ ಎಲ್ ಕೊಟ್ಟಿದ್ದೀನಿ, 30 ಪಾಯಿಂಟ್ ಟಾರ್ಗೆಟ್ ತೊಗೊಂಡ್ಬಿಟ್ಟೆ. ಹಿಂಗೆ ಎಕ್ಸ್ಪೀರಿಯನ್ಸ್ ಇರೋರು ಬೇಕಾದರೆ ಹಿಂಗೆ ಮಾಡಿ, ನೀವು ಬೇಡ ಅನ್ನೋಂಗಿಲ್ಲ ನಾನು. ಓಕೆನಾ? 75 ಪಾಯಿಂಟ್ ಅಂದರೆ 75 ಪಾಯಿಂಟ್ ಯಾರಿಗೆ ಹೇಳ್ತೀನಿ ಅಂದರೆ ನ್ಯೂ ಕಮರ್ಸಿಗೆ ಹೇಳ್ತಾ ಇದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಇದ್ದವ್ರು ನೀವು ಎಷ್ಟು ಪಾಯಿಂಟ್ ಬೇಕಾದರೂ ತೊಗೊಳ್ಳಿ, ಅವ್ರಿಗೆ ಗೊತ್ತು ಎಲ್ಲಿಂದ ಎಲ್ಲಿ ಏನು ರಿಜೆಕ್ಷನ್ ಆಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ ಅಂತ.
ಸೊ ಈಗ ಪ್ರೈಸ್ ನೋಡಿಬಿಟ್ಟು ನೀವು ಅವಾಗೇ ನೋಡಿ ನಾನು ಇಲ್ಲಿ ತೆಗೆದ್ಮೇಲೆ ಓಕೆನಾ, ನಾನು ತೆಗೆದ್ಮೇಲೆ ಅಲ್ಲಿ ಎಷ್ಟಿತ್ತು ಅಂತಂದರೆ 148 ಏನೋ ಮೋಸ್ಟ್ಲಿ ಸಮಥಿಂಗ್ ಏನೋ ಇತ್ತು. ಓಕೆ 148, ಹಾಂ 148ಗೆ ನಾನು ತೆಗೆದಿರೋದು. ಓಕೆನಾ, ಓಕೆ 148 ರೈಟ್. ಓಕೆ ಸರಿ, ತೆಗೆದ್ಮೇಲೆ ಅದು ಪ್ರೈಸು ಮೂಮೆಂಟೇ ಕೊಟ್ಟಿಲ್ಲ. ಓಕೆನಾ, ಇಲ್ಲಿಗೆ ಬಂದ್ರೂ 148ಗೆ ನೋಡಿ, ಇಲ್ಲಿಗೆ ಅವಾಗಲೇ 149ಗೆ ಕೊಟ್ಟಿತ್ತು, 159ಗೆ ಕೊಟ್ಟಿತ್ತು. ಬಟ್ ಇಲ್ಲಿ 850 ಬಂದಾಗಲೂ ನಿಮಗೆ 148 ಇದೆ. ಇದಕ್ಕೆ ನಾವು ಪ್ರೈಸ್ ಆ್ಯಕ್ಷನ್ ಅನ್ನೋದು. ಓಕೆನಾ, ಪ್ರೈಸ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಸೊ ಪ್ರೈಸ್ ಆ್ಯಕ್ಷನ್ ಬಗ್ಗೆ ಯಾರಿಗೆ ಗೊತ್ತಿದೆಯೋ ಅದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಟ್ರೇಡ್ ಮಾಡಬೇಕು. ಪ್ರತಿ ಸಲವೂ ನೀವು 100 ಪಾಯಿಂಟ್ ನಾನು ಕೊಟ್ಟಿದ್ದೀನಿ, ಇಲ್ಲಿವರೆಗೂ ರೀಚ್ ಆಗಲಿಲ್ಲ, ಸಡನ್ನಾಗಿ ಏನಾದರೂ ಇಲ್ಲಿ ಡ್ರಾಪಪ್ ಆಯಿತು ಪ್ರೈಸ್ ಆ್ಯಕ್ಷನು ಅಂತಂದರೆ ತಿಳ್ಕೊಂಬಿಡ್ಬೇಕು. ಓಕೆನಾ, ಅದು ಎಕ್ಸ್ಪೀರಿಯನ್ಸ್ ಬರ್ತಾ ಬರ್ತಾ ಗೊತ್ತಾಗುತ್ತೆ. ಇಲ್ಲಾಂದರೆ ಕ್ಲಾಸಸ್ ತೊಗೊಳ್ಳಿ. ಓಕೆನಾ, ಸರಿ. ಓಕೆ, ಸೊ ಈ ರೀತಿ ಆಗುತ್ತೆ. ಸೊ ಅದಕ್ಕೆ ಬಿ ಕೇರ್ಫುಲ್ ಯಾವಾಗಲೂ. ನಾನು ಪಿ ಸೈಡ್ ಬೇಡ ಅಂತ ಅದಕ್ಕೆ ಹೇಳಿರೋದು. ಈ ಪ್ರೈಸ್ ಆ್ಯಕ್ಷನ್ ನೋಡ್ಕೊಂಡ್ಬಿಟ್ಟೆ ನನಗೆ ಪಕ್ಕ ಗೊತ್ತಿತ್ತು ನಾಳೆ ಈ ಚಾನಲ್ ಬಂದರೆ ಪ್ರೈಸ್ ಏರೋದಿಲ್ಲ ಅಂತ. ಸೊ ನಾಳೆ ಹೇಗೆ ವರ್ಕ್ ಆಗುತ್ತೆ ಮಾರ್ಕೆಟು, ಆಲ್ಮೋಸ್ಟ್ ಕ್ಲೋಸಿಂಗ್ ಕೊಟ್ಟಿದೆ ಮಾರ್ಕೆಟು. ಎಕ್ಸಾಕ್ಟ್ಲಿ ಎಲ್ಲಿ ಕೊಟ್ಟಿದೆ ಅಂತಂತಂದರೆ ಓಕೆ 891. ಓಕೆನಾ, 891 ಕೊಟ್ಟಿದೆ. ಈಗ ಮತ್ತೆ ಚಾನಲಲ್ಲೇ ಬಂದಿದೆ. ಓಕೆ, ಸೊ ಈಗ ಹೇಗೆ ವರ್ಕ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಇದೆ ನೋಡಿ. ಇಲ್ಲಿ ಚಾನಲು ಮತ್ತು 950 ಮತ್ತು 800 ನೋಡಿರಿ ಎಷ್ಟು ರೆಸ್ಪೆಕ್ಟ್ ಕೊಡ್ತಾಯಿದೆ ಚಾನಲು. ನಾನು ತೆಗೆದೇ ಇಲ್ಲ ನನ್ನ ಚಾನಲು ಟ್ಯಾಬಲ್ಲಿ. ಓಕೆನಾ, ಸೊ ಲೈವ್ ಸೆಕ್ಷನಲ್ಲೂ ಹಾಕ್ಬೋದಾಗಿತ್ತು, ನನಗೆ ಅಷ್ಟು ಐಡಿಯಾ ಬರಲಿಲ್ಲ ಹಾಕೋಕ್ಕೆ, ನಿಮಗೂ ಕ್ಲಿಯರಾಗಿ ಗೊತ್ತಾಗ್ತಾಯಿತ್ತು. ಸೊ ಇದೇ ಚಾನಲ್ ಇದೆ ಮತ್ತು ನಾನು ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ. ನೀವು ಇದು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಮತ್ತೆ ನೀವು 29 ವೀಡಿಯೋನ ಮತ್ತೆ ನೋಡ್ಕೊಳ್ಳಿ. ಅದೇ ಸೇಮ್ ಪ್ರಕಾರನೇ ವರ್ಕ್ ಆಗುತ್ತೆ. ಇಲ್ಲಿಂದ ಕೆಳಗೆ ಬಿದ್ದರೆ ಮತ್ತು ಸೇಮ್ ಇದು 150 ಇದೆ ಅಲ್ಲ. ಓಕೆ, ಆವಾಗ 200 ಅಂತ ಬೈ ಮಿಸ್ಟೇಕ್ ಹೇಳಿದ್ದೆ, 150 ಇದೆ. ಸೊ ಇಮಿಡಿಯೇಟ್ ನೀವು ತೊಗೊಳ್ಳೋದೇನು ಬೇಕಾಗಿಲ್ಲ. ಇಲ್ಲಿ ನೋಡಿ ಮಿಡ್ಲಲ್ಲಿ ಕ್ಲೋಸ್ ಆಗಿದೆ. ಓಕೆನಾ, ಸೊ ಅಪ್ಪಲ್ಲಿ ಹೋಗಿ ಕೆಳಗಡೆನೂ ಬರ್ಬೋದು, ಇಲ್ಲ ಕೆಳಗಡೆ ಬಂದು ಮತ್ತು ಸೇಮ್ ಅದೇ ಆಟನೇ ಆಡುತ್ತೆ ಮಾರ್ಕೆಟ್. ಓಕೆನಾ, ಸೊ ಇಲ್ಲಿಂದ ಒಂದು 30 ಪಾಯಿಂಟ್ ಕೆಳಗಡೆ ಕ್ಲೋಸ್ ಆಗಕ್ಕೆ ಬಿಡಿ. ಓಕೆನಾ, 30 ಪಾಯಿಂಟ್ಸ್ ಕೆಳಗಡೆ ಕ್ಲೋಸ್ ಆಗಕ್ಕೆ ಬಿಡಿ. ಒಂದು ಏನಾದರೂ ರೆಡ್ ಕ್ಯಾಂಡಲ್ ಏನಾದರೂ ಕ್ಲೋಸಿಂಗ್ ಕೊಟ್ಟರೆ 15 ಮಿನಿಟ್ಸ್ದು ಅಥವಾ 5 ಮಿನಿಟ್ಸ್ ಏನಾದರೂ ಕ್ಲೋಸಿಂಗ್ ಕೊಟ್ಟರೆ, ಓಕೆನಾ, ಕ್ಯಾಂಡಲ್ ಹೇಳ್ತಾ ಇದ್ದೀನಿ ಪ್ರೈಸಲ್ಲಿ, ಸಾರಿ ಇಂಡೆಕ್ಸಲ್ಲಿ ಕ್ಲೋಸಿಂಗ್ ಕೊಟ್ಟರೆ ಬೇಕಾದ್ರೆ ಅದನ್ನು ಏನು ಮಾಡಿ, ಓಕೆ ಇಲ್ಲಿಂದ ಇಲ್ಲ ಅಂತಂತಂದರೆ 750ಗೆ ಎಂಟ್ರಿ ತೊಗೊಳ್ಳಿ. ಓಕೆನಾ, 750 ಎಂಟ್ರಿ ತೊಗೊಂಡ್ರು ನಿಮಗೆ ಆರಾಮಾಗಿ 640 ಟಾರ್ಗೆಟ್ ಬಂದೇ ಬರುತ್ತೆ. ಇಲ್ಲ ನಿಮಗೆ ಬೇಡ ರಿಸ್ಕೇ ಬೇಡ ಅಂತಂತಂದರೆ 675ಗೆ ಬುಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಮೇಲ್ಗಡೆ ಪ್ರಕಾರ ಆಯಿತು, ಮತ್ತು ಚಾನಲ್ಗಡೆ ಒಳಗಡೆ ಬಂದಿದೆ, ಮತ್ತು ಚಾನಲ್ ಮೇಲೆ ಹೋದರೆ ಮತ್ತು ಸೇಮ್ ಆಟನೇ ಆಗುತ್ತೆ. ಸೊ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಸೊ 26 ಆದ್ರೂ ಹೇಳ್ಬಿಡ್ತೀನಿ, 2650. ಓಕೆನಾ, ಸೊ ಅದೇನು ದೊಡ್ಡ ಲೆವೆಲಲ್ಲ. ಇಲ್ಲಿಗೆ ಮತ್ತೆ ಇಲ್ಲಿಗೆ ಬಂತು, ಇದ್ರ ಮೇಲೆ ಮತ್ತೆ ತೊಗೊಂಡ್ರೆ ಮತ್ತೆ ಇಲ್ಲೊಂದು ರೆಸಿಸ್ಟೆನ್ಸಿ ಇದೆ. ಸೊ ಯೂಸ್ ಇಲ್ಲ. ಸೊ ಅದಕ್ಕೆ ಇಲ್ಲಿ ಕೆಳಗಡೆ ಇಲ್ಲೊಂದಿದೆ ನೋಡಿ ರೆಸಿಸ್ಟೆನ್ಸಿ. ಓಕೆನಾ, ಸೊ ಅದಕ್ಕೆ ಹೇಳೋದು ಎಲ್ಲಿದೆ ರೆಸಿಸ್ಟೆನ್ಸಿ ಅಂತಂತಂದರೆ, ಓಕೆ ಈಗ 725 ಇದೆ. ಅದಕ್ಕೆ ನಾನು ಹತ್ರನೇ ತೊಗೊಂಬಂದೆ 675 ಅಂತ. ಫಸ್ಟ್ ಟಾರ್ಗೆಟು ನೀವು ಎಲ್ಲೇ ಎಂಟ್ರಿ ಇಲ್ಲಿ ಚಾನಲಿಂದ ಹೊರಗೆ ಬಂದ್ರೂ ಇಲ್ಲಿ 725ಗೂ ಎಕ್ಸಿಟ್ ಹಾಕಿ. ಇಲ್ಲ ಅಂತಂದರೆ ನಾನು 750ಗೆ ನಾನು ಕುತ್ಕೋತೀನಿ ಅಂತಂದರೆ ಇಲ್ಲಿಗೂ ಕುತ್ಕೊಳ್ರಿ. ನೋಡಿ ನಿಮ್ಮ ಅಕಾರ್ಡಿಂಗ್ ಟು ಇವು ಪ್ಲ್ಯಾನ್ ಮಾಡ್ಕೊಳ್ರಿ. ಚಾರ್ಟ್ ನಂದು ಅನಾಲಿಸಿಸ್ ನೋಡ್ಕೊಂಡು ಮಾಡ್ಕೊಳ್ರಿ. ಓಕೆನಾ, ಸೊ ಇಲ್ಲಿಂದ ಬ್ರೇಕ್ ಆದರೆ 775ಇಂದ ಬ್ರೇಕ್ ಆದರೆ ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ಟಚ್ ಮಾಡಿ, ಸೆಕೆಂಡ್ ಟಾರ್ಗೆಟ್ ಬೇಕಾದ್ರೆ ಇಲ್ಲೇ ತೊಗೊಳ್ಳಿ. ಇಲ್ಲಿ ಬೇಕಾದರೆ ನೀವು ಎಷ್ಟು ಲಾಟಲ್ಲಿ ಮಾಡ್ತೀರೋ 10 ಲಾಟಲ್ಲಿ ಮಾಡಿದ್ರೆ 8 ಲಾಟ್ ಇಲ್ಲೇ ಎಕ್ಸಿಟ್ ಮಾಡಿಬಿಡಿ. ಓಕೆನಾ, ಆಯ್ತು, ಇಷ್ಟೇ ಇದು ಬಿಟ್ಟರೆ ಮತ್ತು ಏನೂ ಬೇರೆ ಏನೂ ಜಾಸ್ತಿ ಇಲ್ಲ. ಸಿಂಪಲ್ಲಾಗಿದೆ ಮಾರ್ಕೆಟು. ಸೊ ಏನಂತ ಎಕ್ಸ್ಪೈರಿನೂ ಇಲ್ಲ. ಫ್ರೈಡೇ ಬರ್ತಾಯಿದೆ ಮತ್ತು 2 ದಿನ ಹಾಲಿಡೇ ಇದೆ. ಯಾರೂ BTST ಮಾಡೋಕ್ಕೆ ಹೋಗ್ಬೇಡಿ, ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ ವಿಡಿಯೋ. ಓಕೆ, ಥ್ಯಾಂಕ್ ಯು ಸೋ ಮಚ್.